ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ತುಂಬ ಮಂದಿಗೆ ಮಾನಸಿಕ ಖಿನ್ನತೆ ಅಂದರೆ ಡಿಪ್ರೆಷನ್ ಕಾಡುವಂಥದ್ದು, ಹಾಗೆಯೇ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗದ ಆತಂಕ, ಭಯ, ಏನೇನೋ ಆಗುವಂಥದ್ದು, ಅಂದರೆ ನಮ್ಮ ಸಮಯ ಸರಿ ಇಲ್ಲದಾಗ ಈ ಥರ ಎಲ್ಲ ಆಗುವಂಥದ್ದು. ಅದರಿಂದ ಆದಷ್ಟು ಹೊರಬರಬೇಕು ಅಂದರೆ ಈ ಒಂದು 4 ಮಂತ್ರವನ್ನು ಹೇಳ್ತೇನೆ. ಅದರಲ್ಲಿ ಯಾವುದು ನಿಮಗೆ ಆಗುತ್ತೆ ಅದನ್ನು ಒಂದನ್ನು ದಿನಕ್ಕೆ ಇಂತಿಷ್ಟು ಅಂದರೆ 108 ಬಾರಿ ಪಠಿಸಿದರೆ ಸಾಕು. ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಕ್ಲಿಕ್ ಮಾಡಿದಾಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಬರೀ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಒತ್ತಿದ್ರೆ ನಿಮಗೆ ಏನೂ ಪ್ರಯೋಜನ ಇಲ್ಲ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಇಂಥ ಎಲ್ಲ ಮಹತ್ವಪೂರ್ಣ ಮಾಹಿತಿ ಇರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ವಾ ರಾಶಿ ನಕ್ಷತ್ರ, ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಕೇಳಬಹುದು, ನಾನು ಉತ್ತರಿಸ್ತೇನೆ. ಹಾಗೆಯೇ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಕರೆಕ್ಟಾಗಿ ಬರೆದು ಕಳಿಸಿದರೆ ಮಾತ್ರ ಉತ್ತರಿಗೆ ನಿಮಗೆ ಸಿಗುತ್ತೆ. ಕೆಲವರು ಅರ್ಧಂಬರ್ಧ ಅಥವಾ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಕಳಿಸ್ತೀರಿ, ಅಂಥದ್ದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗೆ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಮಾನಸಿಕ ಖಿನ್ನತೆ ಅಥವಾ ಏನೇ ಹೇಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಭಯ ಕಾಡುವಂಥದ್ದು, ಆತಂಕ ಕಾಡುವಂಥದ್ದು, ಅಂಥ ಒಂದು ಪ್ರಪಂಚದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲೇ ಬದುಕ್ತಾ ಇದ್ದೇವೆ. ಈ ಥರ ಎಲ್ಲ ಸಾಮಾನ್ಯವಾಗಿ ಹಾಗೆ ಹೋಗಿದೆ. ಅದು ಕೂಡ ನಮ್ಮ ಸಮಯ ಕೆಟ್ಟಾಗ ಇಂಥದ್ದೆಲ್ಲ ಸಾಮಾನ್ಯವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಅದರಿಂದ ಹೊರಬರಲಿಕ್ಕೆ ಈ ಒಂದು ಮಂತ್ರ ತುಂಬಾ ಪ್ರಯೋಜನಕಾರಿ. ನಿಮಗೆ ಯಾವುದು ಅಂದರೆ ಯಾವುದೇ ಒಂದು ಮಂತ್ರ ಆಗಿರ್ಬೋದು, ದೇವರ ಪೂಜೆ, ದೇವರ ಸ್ಮರಣೆ ಮಾಡುವಾಗ ಭಯ, ಭಕ್ತಿ, ನಿಷ್ಠೆ, ಶ್ರದ್ಧೆ ಇದ್ದರೆ ಮಾತ್ರ ಅದು ಫಲ ಕೊಡುವಂಥದ್ದು. ಫಸ್ಟಿಗೆ ಒಂದು ಯಾವುದಂದರೆ ಮೃತ್ಯುಂಜಯ ಸ್ತೋತ್ರ ಇದೆ ಅಲ್ವಾ, ಶಿವದೇವರದ ಮೃತ್ಯುಂಜಯ ಸ್ತೋತ್ರ. ಅದನ್ನು 108 ಬಾರಿ ರುದ್ರಾಕ್ಷಿ ಮಾಲೆಯ ಜಪಮಾಲೆ ಇರುತ್ತಲ್ವ ಅದನ್ನು ಉಪಯೋಗಿಸಿ 108 ಬಾರಿ ಉಪಯೋಗಿಸಿದರೆ ಮರಣ ಭಯ ಇರುತ್ತೆ, ಕೆಲವರಿಗೆ ಆತಂಕ ಇರುತ್ತೆ, ಮಾನಸಿಕ ಖಿನ್ನತೆ ಅಂಥದ್ದೆಲ್ಲ ದೂರವಾಗುವಂಥದ್ದು. ಈ ತುಂಬ ಪವರ್ಫುಲ್ ಮಂತ್ರನೇ ಇದು. ಇದನ್ನು 108 ಬಾರಿ ರುದ್ರಾಕ್ಷಿ ಜಪಮಾಲೆಯೊಂದಿಗೆ ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಗೊತ್ತಿರ್ಬೋದು ಕೆಲವರಿಗೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಂ ಮೀವೈ ಬಂಧನಾನ್ ಮೃತ್ಯುರ್ಮುಕ್ಷಿಯಮಾಮೃತಾತ್ ಅಂತ ಮಂತ್ರ ಬರುತ್ತೆ ಅಲ್ವಾ. ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಅದನ್ನೇ ನೀವು ನೋಡಿ 108 ಬಾರಿ ಭಕ್ತಿಯಿಂದ ಪಠನೆ ಮಾಡಿ. ಇದು ಒಂದು ಆದರೆ ಮತ್ತೊಂದು ಹನುಮಂತ ದೇವರ ಓಂ ಹನುಮತೆ ನಮಃ ಅನ್ನುವಂಥ ಮಂತ್ರ ಬರುತ್ತೆ. ಅಷ್ಟೇ, ಓಂ ಹನುಮತೆ ನಮಃ ಅನ್ನೋ ಮಂತ್ರವನ್ನು 108 ಬಾರಿ, ಅಂದರೆ ಮಂತ್ರಗಳನ್ನು ಪಠಿಸುವಾಗ 108 ಬಾರಿ ಪಠಿಸಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ವಿಷ್ಣು ಮಂತ್ರ ಓಂ ಊರ್ಜಿತಾಯ ನಮಃ, ಓಂ ಊರ್ಜಿತಾಯ ನಮಃ. ಗಣೇಶ ಮಂತ್ರ ಓಂ ಗತ ತ್ರಾಸಾಯ ನಮಃ, ಓಂ ಗತ ತ್ರಾಸಾಯ ನಮಃ. ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಭಕ್ತಿಯಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ ಇಟ್ಟು ಯಾವುದೇ ಒಂದು ಮಂತ್ರ, ಪೂಜೆ ಏನೇ ಮಾಡಿದರೂ ಕೂಡ ದೇವರ ಒಂದು ವಿಷಯದಲ್ಲಿ ಅದೆಲ್ಲವೂ ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಈ ಒಂದು ಮಂತ್ರದಲ್ಲಿ ಯಾವುದು ನಿಮಗೆ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ಇದರಿಂದೆಲ್ಲ ಈ ಸಮಸ್ಯೆಗಳಿಂದ ಹೊರಬರ್ಬೋದು. ಧನ್ಯವಾದಗಳು.